ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವೃಷಭ ರಾಶಿಯವರಿಗೆ ಶತ್ರುಬಲ. ವೃಷಭ ರಾಶಿಯವರಿಗೆ ಕುಟುಂಬಸ್ಥರೇ ಶತ್ರುಗಳಾಗಿ ಕಾಡಾಟ ಮಾಡ್ತಾರೆ. ರಕ್ತ ಸಂಬಂಧಿಕರಂತರೂ ವಿಪರೀತ ಶತ್ರುಗಳಾಗ್ತಾರೆ. ಯಾವ ಒಂದು ವಿಚಾರದಲ್ಲೂ ಇವರ ಏಳಿಗೆ ಪ್ರಗತಿ ಸಹಿಸೋದಿಲ್ಲ. ಅದು ಯಾವ ಕಾರಣಕ್ಕೆ ಶತ್ರುತ್ವ ವೃಷಭ ರಾಶಿಯವರಿಗೆ ಶುರು ಆಗ್ತದೆ? ಈ ಶತ್ರುತ್ವ ಬರಲಿಕ್ಕೆ ಯಾವ ಗ್ರಹಗತಿಗಳು ಕಾರಣ ಆಗ್ತದೆ? ಯಾವ ಗ್ರಹಗತಿಗಳ ಸ್ಥಾನ ಇದನ್ನ ಸಮಸ್ಯೆ ತಂದುಕೊಡುತ್ತೆ? ಮತ್ತು ಈ ಶತ್ರುಬಾಧೆಗೆ ವೃಷಭ ರಾಶಿಯವರು ಯಾವ ಪರಿಹಾರ ತಗೋಬಹುದು? ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ವೃಷಭ ರಾಶಿಯವರಿಗೆ ಶತ್ರುಫಲ ನೋಡಿ. ಕಷ್ಟಪಟ್ಟು ದುಡಿಯುವಂತಹ ವ್ಯಕ್ತಿಗಳಾಗಿರ್ತಾರೆ ವೃಷಭ ರಾಶಿಯವರು. ಮನೆಯ ಎಲ್ಲ ಸದಸ್ಯರ ಜವಾಬ್ದಾರಿಗಳನ್ನ ಮೈ ಮೇಲೆ ಹಾಕ್ಕೊಂಡಿರ್ತಾರೆ. ಪ್ರಾಮಾಣಿಕರಾಗಿರ್ತಾರೆ, ನ್ಯಾಯಯುತವಾಗಿ ಜೀವನ ಮಾಡ್ತಾ ಇರ್ತಾರೆ. ಟ್ರೆಡಿಷನಲ್ ಜನ, ಸಂಪ್ರದಾಯಬದ್ಧವಾಗಿ ಇರಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳಿರೋರು, ಸುಸಂಸ್ಕೃತ ವ್ಯಕ್ತಿಗಳಾಗಿರ್ತಾರೆ. ಪರೋಪಕಾರಿಯ ಜೀವನ ನಡೆಸ್ತಾನೆ ಇರ್ತಾರೆ ಈ ವೃಷಭ ರಾಶಿಯವರು. ಮತ್ತು ವೃಷಭ ರಾಶಿಯವರು ತನ್ನ ಜೀವನದಲ್ಲಿ ಬಾಲ್ಯದಿಂದಲೂ ಕೂಡ ಹುಟ್ಟು ಹೋರಾಟಗಾರರಾಗಿರ್ತಾರೆ. ಕುಟುಂಬಕ್ಕೋಸ್ಕರ, ಮನೆಗೋಸ್ಕರ, ದಾಂಪತ್ಯಕ್ಕೋಸ್ಕರ, ಮಕ್ಕಳಿಗೋಸ್ಕರ ಅಥವಾ ತಂದೆ ತಾಯಿಗೋಸ್ಕರ ಒಂಥರ ಹೋರಾಟದ ಜೀವನ ನಡೆಸ್ಕೊಂಡು ಉತ್ತರಾಜದ ಬದುಕನ್ನ ಕಾಣ್ತಾ ಇರ್ತಾರೆ. ಕೆಲವೊಂದು ವಿಚಾರದಲ್ಲಿ ವೃಷಭ ರಾಶಿಯವರು ಗುರಿ ಕುಲ ತಲುಪಿರ್ತಾರೆ ಅಂತ ಹೇಳ್ಬೋದು. ಇಂತಹ ವೃಷಭ ರಾಶಿಯವರು ಹಣಕಾಸು, ಕೆಲಸ ಕಾರ್ಯ, ವ್ಯಾಪಾರ ವ್ಯವಹಾರದಲ್ಲಿ, ವಹಿವಾಟಿನಲ್ಲಿ ತನ್ನ ಸ್ವಂತ ಬುದ್ಧಿಯಿಂದ, ಪ್ರಾಮಾಣಿಕತೆಯಿಂದ ಒಳ್ಳೆಯ ಸ್ಥಾನಮಾನ ಕೂಡ ಗಳಿಸಿರ್ತಾರೆ. ವ್ಯವಸ್ಥಿತವಾದ ವಾಕ್ಚಾತುರ್ಯತೆಯೂ ಇವರಿಗಿರ್ತದೆ. ಸ್ವಲ್ಪ ಹಠದ ಸ್ವಭಾವದ ವ್ಯಕ್ತಿಗಳಾಗಿರ್ತಾರೆ. ಇಂತಹ ವ್ಯಕ್ತಿಗಳಿಗೆ ಇದ್ದಕ್ಕಿದ್ದಂಗೆ ಕುಟುಂಬಸ್ಥರಿಂದನೇ ಶತ್ರುತ್ವ ಹೆಚ್ಚಾಗ್ತದೆ. ಮಾನಸಿಕವಾಗಿ, ದೈಹಿಕವಾಗಿ ನರಳಾಟ ಕೊಡುವಂತಹ ಶತ್ರುತ್ವ ಹೆಚ್ಚಾಗ್ತದೆ. ರೀಸನ್ ಯಾವುದಾದ್ರೂ ಇರ್ಬೋದು. ಸ್ವಂತ ತಂದೆ ತಾಯಿಯಿಂದಲೇ ಶತ್ರುಬಾಧೆ ಹೆಚ್ಚಾಗ್ತದೆ ವೃಷಭ ರಾಶಿಯವರಿಗೆ. ನೋಡಿ, ಎಷ್ಟು ಆಶ್ಚರ್ಯ ಆಗ್ತದೆ. ಸ್ವತಃ ತಂದೆ ತಾಯಿಯಿಂದನೇ ಶತ್ರುಬಾಧೆ. ಯಾರು ಬೇರೆಯವರಿಂದ ಆದರೂ ಪರವಾಗಿಲ್ಲ, ಸ್ವಂತ ತಂದೆ ತಾಯಿಯಿಂದನೇ ಶತ್ರುಬಾಧೆ ಆಗಲಿಕ್ಕೆ ಏನು ಕಾರಣ ವೃಷಭ ರಾಶಿಯವರಿಗೆ? ಕೆಲವೊಮ್ಮೆ ನಾವು ವ್ಯಕ್ತಿಯ ನಡವಳಿಕೆ ಕೂಡ ಗಮನಿಸಬೇಕಾಗ್ತದೆ. ವೃಷಭ ರಾಶಿಯವರ ಕೆಲವೊಂದು ನಡವಳಿಕೆ ಮೇಲೂ ಕೂಡ ಗಮನ ಹರಿಸಿದಾಗ ಶತ್ರುಬಾಧೆ ಬರಲಿಕ್ಕೆ ಇದೂ ಕೂಡ ಒಂದು ಮೂಲ ಕಾರಣ ಆಗಿರ್ತದೆ ಮನೆಯಲ್ಲಿ. ಈ ವೃಷಭ ರಾಶಿಯವರ ನಡವಳಿಕೆ ಕೆಲವೊಬ್ಬರಿಗೆ ಇಷ್ಟ ಆಗುವುದಿಲ್ಲ. ಮನೆಯ ಸದಸ್ಯರಿಗೆ ಇವರು ಒಳ್ಳೆಯದು ಮಾಡಲಿ ಕೆಟ್ಟದ್ದು ಮಾಡಲಿ ತನ್ನನ್ನು ತಾನು ಸಮರ್ಥಿಸ್ಕೊತಾರೆ. ಒಪ್ಪಿಕೊಳ್ಳುವಂಥ ಜಾಮಾನದವರು ಇರಲ್ಲ. ತಪ್ಪನ್ನು ಕೂಡ ಒಪ್ಪಿಕೊಳ್ಳುವುದಿಲ್ಲ. ಇದೇ ಸತ್ಯ ಅಂತ ವಾದಿಸುವಂಥ ಮನಸ್ಥಿತಿ ಇರುವಂಥ ವ್ಯಕ್ತಿಗಳು ವೃಷಭ ರಾಶಿಯವರು. ಅಂದರೆ ಸಮರ್ಥನೆ ಮಾಡ್ಕೊತಾರೆ. ಅವರು ಯಾವುದೇ ಮಾಡಲಿ ಅದನ್ನೇ ಸರಿ ಅಂತ ಅವ್ರ ಮನಸ್ಸಲ್ಲಿ ತಿಳ್ಕೊಂಡಿರ್ತಾರೆ. ಯಾಕಂದರೆ ಶುಕ್ರನ ತತ್ವ, ಅಂದರೆ ಶುಕ್ರ ತತ್ವ ಇರುವಂತಹ ರಾಶಿ ಇದು. ಈ ಶುಕ್ರ ತತ್ವದ ರಾಶಿಗಳಾಗಿರುವಂಥ ಕಾರಣ ಯಾವಾಗಲೂ ಬ್ರೇಕ್ನೆಸ್ ಆಗಿರುವಂಥದ್ದು ಇವರ ಮನಸ್ಥಿತಿ. ಅಂದರೆ ತನ್ನ ಮುಂದಾಳತ್ವನೇ ಇರಬೇಕು, ಪ್ರಕಾಶಮಾನವಾಗಿರ್ತಾರೆ ಅಂತ ಹೇಳ್ಬೋದು. ತಾನು ಹೇಳಿದ್ದೇ ಕೇಳಬೇಕು ಅನ್ನುವಂಥ ತಾಕೀತು ಮಾಡ್ತಾರೆ. ಆರ್ಡರ್ ಮಾಡುವಂಥ ಜನ. ಇಂತಹ ಗುಣಗಳಿಂದ ಕೆಲವೊಮ್ಮೆ ಕುಟುಂಬಸ್ಥರು ಶತ್ರುಗಳಾಗಿ ಮಾರ್ಪಾಡಾಗುವಂಥ ಲಕ್ಷಣಗಳಿರ್ತದೆ. ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ತಂದೆ ತಾಯಿಗಾಗಲಿ, ಅಣ್ಣ ತಮ್ಮಂದಿರಿಗಾಗಲಿ, ಅಕ್ಕ ತಂಗಿಯರಾಗಲಿ, ಮಕ್ಕಳಿಗಾಗಲಿ, ಪತ್ನಿಗಾಗಲಿ ಇಷ್ಟ ಆಗೋದಿಲ್ಲ. ಇದ್ದಕ್ಕಿದ್ದಂಗೆ ಅಥವಾ ರಕ್ತ ಸಂಬಂಧಿಕರಾದರೂ ಇಂತಹ ಆ್ಯಟಿಟ್ಯೂಡಿಂದ ಶತ್ರುತ್ವ ಪ್ರಥಮವಾಗಿ ಕಾಣ್ತಾರೆ. ಸರಿ, ಇಂಥ ಆ್ಯಟಿಟ್ಯೂಡ್ ಬರಲಿಕ್ಕೂ ಏನಾದರೂ ಕಾರಣ ಇರಬೇಕಲ್ಲ ವೃಷಭ ರಾಶಿಯವರಿಗೆ. ಆವಾಗ ನಾವು ತಿರುಗಿ ನೋಡಬೇಕಾಗ್ತದೆ ಅವರ ಗ್ರಹಗತಿಗಳ ಮೇಲೆ, ಅವರ ಜಾತಕದ ಮೇಲೆ. ಜಾತಕದ ಸಂಬಂಧದಿಂದನೇ ಶತ್ರುಬಾಧೆ ಶುರುವಾಗುವಂಥದ್ದು. ಬೇರೆ ಯಾವ ಕಾರಣಕ್ಕೂ ಶತ್ರುಬಲ ಬರೋದಿಲ್ಲ. ಹಾಗಾದರೆ ಯಾವ ಗ್ರಹದಿಂದ ವೃಷಭ ರಾಶಿಯವರಿಗೆ ಶತ್ರುಬಾಧೆ ಶುರು ಆಗ್ತದೆ ನೋಡಿ. ಜಾತಕಗಳ ಪ್ರಕಾರ ವೃಷಭ ರಾಶಿಯವರಿಗೆ 4ನೇ ಮನೆಯನ್ನು ಸೂರ್ಯಸ್ಥಾನ ಅಂತ ಹೇಳ್ತೀವಿ. ಏನು 4ನೇ ಮನೆಯ ಸೂರ್ಯಸ್ಥಾನ, ರವಿಸ್ಥಾನನೇ ಪ್ರಥಮ ಶತ್ರುಭಾವವಾಗಿ ಕಾಡಾಟ ಆಗ್ತದೆ 4ನೇ ಮನೆ. ತದನಂತರ 6ನೇ ಮನೆಯನ್ನು ರವಿಯ ನೀಚ ಸ್ಥಾನ ಎಂತಾರೆ. ಅಲ್ಲಿಯೂ ಕೂಡ ರವಿಸ್ಥಾನ 6ನೇ ಮನೆ ಕೂಡ ವೃಷಭ ರಾಶಿಯವರಿಗೆ ಶತ್ರುಬಾಧೆಯಾಗಿ ಕಾಡುತ್ತೆ ನೋಡಿ. 8ನೇ ಮನೆ ವೃಷಭ ರಾಶಿಯವರಿಗೆ ರವಿ ತತ್ವವನ್ನು ತೋರಿಸುತ್ತೆ, ಅಂದರೆ ಸೂರ್ಯ ತತ್ವವನ್ನು ತೋರಿಸುತ್ತೆ. ಆ ಮನೆ ಕೂಡ ವೃಷಭ ರಾಶಿಯವರಿಗೆ ಶತ್ರುಬಾಧೆ ಶುರು ಆಗ್ತದೆ. ಆವಾಗಲೇ ಕುಟುಂಬಸ್ಥರು ಶತ್ರುಗಳಾಗುವಂಥದ್ದು. ಮೂಲ ರವಿನೇ ಶತ್ರು ಆಗಿರ್ತಾನೆ, ಸೂರ್ಯನೇ ಶತ್ರು ಆಗಿರ್ತಾನೆ ವೃಷಭ ರಾಶಿಯವರಿಗೆ. ಅದರಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ಪಂಚಮ ಸ್ಥಾನ ಮತ್ತು ಸಪ್ತಮ ಸ್ಥಾನಗಳಲ್ಲಿ
7 ಹಾಗೂ 5ನೇ ಮನೆಯಲ್ಲಿ ಏನಾದರೂ ಕೇತು ಬಂದರೆ ಅವಾಗಲೂ ಕೂಡ ಕುಟುಂಬಸ್ಥರು ಶತ್ರುಗಳಾಗಿ ಮಾರ್ಪಾಡಾಗ್ತಾರೆ. ಹಣಕಾಸು, ಕೆಲಸ ಕಾರ್ಯ, ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ತಂದುಕೊಡ್ತಾರೆ. ಸಾಲದ ಬಾಧೆಗೆ ನಿಮ್ಮನ್ನು ತಳ್ತಾರೆ. ಅನಾರೋಗ್ಯ ಪೀಡಿತರನ್ನಾಗಿ ಮಾಡ್ತಾರೆ. ಅಪಮಾನ ಅವಮಾನಕ್ಕೆ ತಂದೊಡ್ತಾರೆ. ಕೋರ್ಟ್ ಕಚೇರಿ ವ್ಯಾಜ್ಯಗಳಿಂದ ನಿಮ್ಮನ್ನು ಓಡಾಡಿಸ್ತಾರೆ. ಹಾಗೆಯೇ ಕೂಡ ಪಿತೃಶಾಪ, ಮಾತೃಶಾಪ, ಭಾತೃಶಾಪ, ಭಗಿನಿ ಶಾಪಕ್ಕೆ ಗುರಿಯಾಗ್ತೀರಾ. ಸಪ್ತಮದಲ್ಲಿ ಕೇತು ಮತ್ತು ಪಂಚಮದಲ್ಲಿ ಕೇತು ಇದ್ದಾಗ ಇಷ್ಟು ಶಾಪಗಳಿಂದ ಶತ್ರುತ್ವ ಶುರು ಆಗ್ತದೆ. ಪಿತೃ ಅಂದರೆ ತಂದೆ, ಮಾತೃ ಅಂದರೆ ತಾಯಿ, ಭಾತೃ ಅಂದರೆ ಅಣ್ಣ ತಮ್ಮಂದಿರು, ಭಗಿನಿ ಅಂದರೆ ಅಕ್ಕ ತಂಗಿಯರು. ಇಂಥವರ ಶಾಪಕ್ಕೆ ಅಂದರೆ ಇವರ ಮನಸ್ಸಲ್ಲಿ ಶತ್ರುತ್ವ ಶುರು ಆಗ್ತದೆ ಕೇತುವಿನ ಪ್ರಭಾವದಿಂದ. ಮತ್ತು ಸೂರ್ಯನ ಸ್ಥಾನ ಮೂಲ ಶತ್ರುವಾಗಿರುತ್ತದೆ. ಸೂರ್ಯನೇ ಶತ್ರುಕಾರಕನಾಗಿ ಈ ವೃಷಭ ರಾಶಿಯವರಿಗೆ ಕಾಡ್ತಾ ಇರೋದ್ರಿಂದ ಈ ಶತ್ರುತ್ವ ನಾಶ ಆಗಬೇಕು. ಈ ವೃಷಭ ರಾಶಿಯವರ ಮೇಲಿರುವಂಥ ಶತ್ರು ದೋಷ ಪರಿಹಾರ ಆಗಬೇಕು. ಕೆಲಸ ಕಾರ್ಯ, ಹಣಕಾಸು, ವ್ಯಾಪಾರ ವ್ಯವಹಾರದಲ್ಲಿ ಕುಟುಂಬಸ್ಥರೇ ಶತ್ರುಗಳಾಗಿದ್ದಾಗ ಅವ್ರ ಮನಸ್ಥಿತಿ ಬದಲಾವಣೆ ಆಗಬೇಕು, ಅವ್ರು ಮಾರ್ಪಾಡಾಗಬೇಕಂದ್ರೆ ನಿಮಗೆ ಒಂದೇ ಅಸ್ತ್ರ ಇರುವಂಥದ್ದು ಮೃತ್ಯುಂಜಯ ಹೋಮ ಹವನಗಳಲ್ಲಿ ನೀವು ಭಾಗಿಯಾಗಬೇಕು. ವೃಷಭ ರಾಶಿಯವರು ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಬೇಕು. ಮೃತ್ಯುಂಜಯ ಯಂತ್ರಗಳನ್ನ ನೀವು ಪ್ರತಿಷ್ಠಾಪನೆ ಮಾಡ್ಕೋಬೇಕು, ಪೂಜೆ ಮಾಡಬೇಕು ಮೃತ್ಯುಂಜಯ ಯಂತ್ರಗಳಿಗೆ. ಆವಾಗ ಈ ಶತ್ರುಬಾಧೆ, ಶತ್ರುಕಾಟದಿಂದ ಶಾಶ್ವತವಾಗಿ ಮುಕ್ತರಾಗ್ತೀರಾ ವೃಷಭ ರಾಶಿಯವರು. ಯೋಚನೆ ಮಾಡಿ, ಅಥವಾ ನೀವು ನಿಮ್ಮ ಮನೆಯಲ್ಲೇ ನಡೀತಿರುವಂಥ ವಾತಾವರಣಗಳನ್ನ ಗ್ರಹಿಸಿ ನೋಡಿ. ವೃಷಭ ರಾಶಿಯವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಕುಟುಂಬಸ್ಥರಿಂದ ಶತ್ರುಬಾಧೆ ಇದ್ದೇ ಇರುತ್ತೆ. ಇದಕ್ಕೆ ಮೂಲ ಕಾರಣನೇ ಈ ಜಾತಕಗಳ ಪ್ರಕಾರ ಇರುವಂಥ ಸಮಸ್ಯೆ. ನಿಮ್ಮ ಜಾತಕನ ವಿಮರ್ಶೆ ಮಾಡಿಕೊಂಡು ನೀಟಾಗಿ ನೋಡಿಕೊಂಡು ತಜ್ಞರಲ್ಲಿ ಪರಿಹಾರ ತಗೊಳ್ಳಿ. ಶತ್ರುಗಳ ಕಾಡಾಟದಿಂದ ನಿಮ್ಮ ಮುಕ್ತಿ ಸಿಗುತ್ತೆ. ನಮಸ್ಕಾರ ವೀಕ್ಷಕರೇ, SR ಕನ್ನಡ TV ಚಾನಲ್ಗೆ ನಾವು ಸ್ವಾಗತ ಕೋರ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇವೆ. ಹಾಗೆ ನಿಮ್ಮ ಸಮಸ್ಯೆಗಳಿದ್ದರೆ, ತಾಪತ್ರೆಗಳಿದ್ದರೆ ಜಾತಕಗಳನ್ನ ವಿಮರ್ಶೆ ಮಾಡಿ ಸೂಕ್ತ ಸಲಹೆ ಹಾಗೂ ವಿಶೇಷವಾದಂತಹ ಪರಿಹಾರ ಮಾರ್ಗನ ಕೂಡ ತಿಳಿಸ್ತೀವಿ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ಕಾಲ್ ಮಾಡಿ, ವಿಮರ್ಶೆ ಮಾಡಿ, ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡುತ್ತೇವೆ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನ ಸುಖಿನೋ ಭವಂತು.